ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲಿಗೆ ಸ್ವಾಗತ. ನಿನ್ನೆಯ ವಿಡಿಯೋ ಇಲ್ಲಿಂದ ಕಂಟಿನ್ಯೂ ಆಗ್ತಾ ಇದೆ. ಹಾಗೆ ನಾವು ದೇವಸ್ಥಾನದಿಂದ ಬೀಚ್ ಕಡೆಗೆ ಬಂದ್ವಿ. ಅಕ್ಕನ ಮಗಳು ಹಾಗೆ ಅತ್ತೆ ಮಗಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಅವರಿಗೆ ಬೀಚಲ್ಲಿ ನೀರಲ್ಲಿ ಆಟ ಆಡೋದಂದರೆ ತುಂಬಾ ಇಷ್ಟ. ಹಾಗೆ ನನಗೆ ಬೀಚಲ್ಲಿ ನೀರಲ್ಲಿ ಆಟ ಆಡೋದಂದರೆ ಅಷ್ಟೊಂದು ಇಷ್ಟ ಇಲ್ಲ. ಯಾಕೋ ಗೊತ್ತಿಲ್ಲ, ನನಗೆ ಮೈ ಒದ್ದೆ ಆದರೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಅದಕ್ಕೆ ನಾನು ಜಾಸ್ತಿ ಆಟ ಆಡೋಕ್ಕೆ ಹೋಗಲಿಲ್ಲ. ಹಾಗೆ ಅಕ್ಕನವರಂತೂ ತುಂಬಾ ಎಂಜಾಯ್ ಮಾಡಿದರು. ಹಾಗೆ ನನ್ನ ಮಗಳು ಕೂಡ ಅಷ್ಟೇ, ಅವಳ ಒಂದೇ ಒಂದು ಫಿಂಗರ್ ನೀರಿಗೆ ತಾಗಿಸೋಕ್ಕೆ ಕೂಡ ಬಿಡಲಿಲ್ಲ. ಯಾಕೋ ಗೊತ್ತಿಲ್ಲ, ಅವಳಿಗೆ ತುಂಬಾ ಭಯ ಆಗ್ತಾ ಇತ್ತು. ಆ ಸೆರೆ ನಮ್ಮ ಹತ್ತಿರಕ್ಕೆ ಬರ್ತಾ ಇದ್ದಾಗೆ ಅವಳು ಜೋರಾಗಿ ಕಿರಿಚ್ತಾ ಇದ್ಲು. ಯಾಕೋ ಗೊತ್ತಿಲ್ಲ, ಅವಳಿಗೆ ತುಂಬ ಭಯ. ಪಾಪ ನನ್ನ ಹಸ್ಬೆಂಡ್ಗಂತೂ ಅವಳನ್ನು ಎತ್ಕೊಂಡು ತಿರುಗಾಡೋದೇ ಒಂದು ಕೆಲಸ ಆಯಿತು. ಅವರಿಗೆ ಅಷ್ಟೊಂದು ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ಅವಳು ತುಂಬ ಭಯ ಪಡ್ತಾ ಇದ್ಲಲ್ವ, ಹಾಗಾಗಿ ಅವಳನ್ನು ಎತ್ಕೊಂಡೇ ಆ ಕಡೆ ಈ ಕಡೆ ಹೋಗ್ತಾ ಇದ್ರು. ಹಾಗೆ ಸಮ್ಮರ್ ಟೈಮಿಗೆ ನೀವೆಲ್ಲಾದರೂ ಟೂರ್ಗೆ ಹೋಗಬೇಕು ಅಂತ ಇದ್ದರೆ ಇದಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸಂಜೆ ಟೈಮಲ್ಲಿ ಬಂದರೆ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕಾಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಹರಟೆ ಹೊಡೆಯೋದಕ್ಕಾಗಿರ್ಬೋದು ತುಂಬಾ ಬೆಸ್ಟ್ ಆಗಿದೆ. ಸಂಜೆ ಹೊತ್ತಲ್ಲಿ ಗಾಳಿ ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿ, ನನ್ನ ಮಗಳಂತೂ ನೋಡಿ ಮರಳಲ್ಲಿ ಆಟ ಆಡ್ತಾ ಇದ್ದಾಳೆ. ನೀರು ಹತ್ತಿರಕ್ಕೆ ಹೋಗು ಅಂದರೂ ಹೋಗ್ತಾನೆ ಇರಲಿಲ್ಲ. ಮರಳಲ್ಲಿ ಆಟ ಆಡೋದೇ ಅವಳಿಗೆ ಇಷ್ಟ ಆಯಿತು ನೋಡಿ. ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ಸೇರಿಕೊಂಡ್ರು. ಹಾಗೆ ಅಕ್ಕನ ಮಗಳು ಹಾಗೆ ಅತ್ತೆ ಮಗಳು ನೀರಲ್ಲಿ ತುಂಬ ಹೊತ್ತು ಆಟ ಆಡಿದರು. ತುಂಬ ಹೊತ್ತು ಆಟ ಆಡಿ ಅವರಿಗೆ ಸುಸ್ತಾಗೋಯಿತು. ಕೊನೆಗೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಆ ಕಡೆ ಒಂದು ದೊಡ್ಡ ಬಂಡೆ ಇದೆ. ಆ ಬಂಡೆ ಮೇಲೆ ಕೂತ್ಕೊಂಡೆಲ್ಲ ರೆಸ್ಟ್ ಮಾಡ್ತಾಯಿದ್ರು. ಅಲ್ಲಂತೂ ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಹಾಗೆ ನಾವು ಕೂಡ ಆ ಬಂಡೆ ಮೇಲ್ಗಡೆ ಹೊರಟ್ವಿ. ಬಂಡೆ ಮೇಲೆ ಹತ್ತೋದಕ್ಕೆ ಸ್ವಲ್ಪ ಕಷ್ಟ ಆದರೂ ಕೂಡ ಮೇಲ್ಗಡೆ ಕೂತ್ಕೊಂಡು ರೆಸ್ಟ್ ಮಾಡುವಾಗಂತೂ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಅಲ್ಲಿ ತುಂಬಾ ಗಾಳಿ ಬರುತ್ತೆ. ಈ ಸೆಕೆಗಾಲದಲ್ಲಂತೂ ಆ ಗಾಳಿ ಬಂದ್ರಂತೂ ತುಂಬಾ ಖುಷಿಯಾಗುತ್ತಲ್ವ. ಮನೆಯಲ್ಲಂತೂ ಒಳಗಡೆ ಕೂತ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ಸೆಕೆ, ಅಷ್ಟು ಬೆವರು. ಅದೇ ನಾವಿಲ್ಲಿ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದರೆ ತುಂಬಾ ಖುಷಿಯಾಗುತ್ತೆ. ತುಂಬಾ ಚೆನ್ನಾಗಿ ಗಾಳಿ ಬರುತ್ತೆ. ಹಾಗೆ ನಾವು ಕೂತ್ಕೊಂಡಿರುವ ಬಂಡೆಯ ಆ ಕಡೆ ಒಂದು ದೊಡ್ಡ ಬಂಡೆ ಕಲ್ಲಿತ್ತು. ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಟ ಆಡ್ಬೋದು ಮಕ್ಕಳಿಗೆ. ಯಾಕಂದರೆ ಸೆರೆ ಜಾಸ್ತಿ ಬರ್ತಾ ಇರಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡ್ ನನ್ನ ಮಗಳನ್ನು ಕರ್ಕೊಂಡು ಕೆಳಗೆ ಹೋದರು ನೋಡಿ, ಅಲ್ಲಿ ಆದರೂ ಆಟ ಆಡಬಹುದು ಅಂತೇಳಿ.
ಸ್ಟಾರ್ಟಿಂಗ್ ಹೋಗ್ತಾ ಹೇಳ್ಕೊಂಡು ಹೋದ್ಲು ಆಟ ಆಡ್ತೀನಿ ಅಂತೇಳಿ, ಹಾಗೆ ಇಳಿದ್ಲು ಕೂಡ. ಆದರೆ ಅದೇ ಸೆರೆ ಹತ್ರಕ್ಕೆ ಬರೋಷ್ಟರಲ್ಲಿ ಶುರು ಮಾಡಿದ್ಲು, ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಸೇಮ್ ಡೈಲಾಗ್. ಮತ್ತು ನನ್ನ ಹಸ್ಬೆಂಡಲ್ಲಿ ಕರ್ಕೊಂಡೋಗಿದ್ದು ವೇಸ್ಟ್ ಆಯಿತು. ಹಾಗೆ ನಾವು ತುಂಬ ಹೊತ್ತು ಬೀಚಲ್ಲಿ ಆಟ ಆಡಿದ್ವಿ. ಹಾಗೆ ಕೊನೆಗೆ ಕತ್ಲಾಗ್ತಾ ಇದ್ದಾಗೆ ಅಲ್ಲಿ ವಿಸಿಲ್ ಹಾಕೋಕ್ಕೆ ಶುರು ಮಾಡ್ತಾರೆ. ಹಾಗೆ ವಿಸಿಲ್ ಹಾಕಿದ ನಂತರ ನಾವು ರಿಟರ್ನ್ ಮನೆಗೆ ಹೊರಟ್ವಿ. ತುಂಬಾ ಖುಷಿ ಆಯಿತು. ಅಕ್ಕನವರು ಬೆಳಗಾವಿಯಿಂದ ಬಂದು ಇಲ್ಲಿ ತುಂಬಾ ಎಂಜಾಯ್ ಮಾಡಿದ್ರು ಸಮ್ಮರಲ್ಲಿ. ಹಾಗೆ ರಿಟರ್ನ್ ಮನೆ ಕಡೆ ಹೊರಟ್ವಿ. ಹೋಗ್ತಾ ತುಂಬಾ ಸುಸ್ತಾಗಿತ್ತು ಎಲ್ಲರಿಗೂ, ಹಾಗೆ ತುಂಬಾ ಹಸಿವು ಕೂಡ ಆಗಿತ್ತು. ಹಾಗೆ ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗುವ ಅಂತೇಳಿ ಡಿಸೈಡ್ ಮಾಡಿದ್ವಿ. ಹಾಗೆ ನಾವು ರಯಾನ್ಸ್ ಅವರದು ಚಾಟ್ಸ್ ಆ್ಯಂಡ್ ಐಸ್ ಕ್ರೀಮ್ ಪಾರ್ಲರಿಗೆ ಹೋದ್ವಿ. ಫುಡ್ ವೈಸ್ ಆಗಿರ್ಬೋದು, ಕ್ಲೆನ್ಲಿನೆಸ್ ವೈಸ್ ಆಗಿರ್ಬೋದು ತುಂಬಾ ಬೆಸ್ಟ್ ಇದೆ. ಫುಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಚಾಟ್ಸ್ ಮತ್ತು ಪನ್ನೀರ್ ಚಿಲ್ಲಿ ಹಾಗೆ ಐಸ್ ಕ್ರೀಮ್ ಎಲ್ಲ ತಗೊಂಡ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಅಲ್ಲಿಂದ ಮನೆಗೆ ರಿಟರ್ನ್ ಹೊರಟ್ವಿ. ಇವತ್ತು ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಹಾಗೆ ನನ್ನ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.